ದ್ವಿತೀಯ PUC 2025 ಹೊಸ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇಂಗ್ಲೀಷ್ ಇಂಪಾರ್ಟೆಂಟ್ ನಿಮಗೆ ಗ್ರಾಮರ್ನಲ್ಲಿ ಹೇಗೆ ಬರೀಬೇಕು, ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ 4 ಮಾರ್ಕ್ಸ್ನಲ್ಲಿ ಮತ್ತು 6 ಮಾರ್ಕ್ಸ್ನಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಯಾರಿಗೆಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಬಹಳಷ್ಟು ಟಫ್ ಅನಿಸ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಪ್ಲೇಲಿಸ್ಟ್ನಲ್ಲಿ ವಿಸಿಟ್ ಮಾಡ್ಕೊಳ್ಳಿ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಸೊ ಅದರೊಳಗೆ ಹೇಳಿದ್ದೇನೆ ಆಯಿತಾ. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಮತ್ತು ಅದೇ ರೀತಿ ಬಾಕ್ಸಸ್ ಕೊಟ್ಟಿರ್ತಾರಲ್ಲ ಗಿವನ್ ಇನ್ ದ ಬಾಕ್ಸಸ್ ಅದು ಹೇಗೆ ಬರೀಬೇಕು ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್, ಓಕೆ, ಪ್ಯಾಸೇಜ್ ಹೇಗೆ ಬರೀಬೇಕು ಎಲ್ಲವೂ ಹೇಳಿದ್ದೇನೆ. ಸುಲಭವಾಗಿ ನೀವು ಏನಿದಿಲ್ಲ 80 ಆರಾಮಾಗಿ ಕ್ರಾಸ್ ಮಾಡ್ಬೋದು. ಅಂದರೆ ನಿಮ್ಮ ಕಾಲೇಜಿನಲ್ಲೇ ಇಂಟರ್ನಲ್ ಕೊಡ್ತಾರೆ ನಿಮಗೆ 20 ಮತ್ತು ಇಲ್ಲಿ 80 ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮ್ ಇರುತ್ತೆ. ಓವರಾಲ್ ನೀವು 80 ಕ್ರಾಸ್ ಮಾಡ್ಬೋದು. ನಿಮ್ಮ ಕಾಲೇಜಿನಲ್ಲಿ ನಿಮಗೆ 17, 15 ಇಂಟರ್ನಲ್ ಕೊಡ್ತಾರೆ. ಇಲ್ಲಿ ನೋಡಿ 80 ಆರಾಮಾಗಿ ನೀವು ಮಾಡ್ಕೋಬಹುದು ಆಯಿತಾ. 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ನಲ್ಲಿ ಸಮರಿ ಹೇಗೆ ಬರೀಬೇಕಂತ ಹೇಳಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಇಂಗ್ಲೀಷ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದರೆ ಎಜುಕೇಷನ್ ಕನ್ನಡ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ. ಬಂದ ತಕ್ಷಣ ಫಸ್ಟ್ ಆಪ್ಷನ್ ಬರುತ್ತೆ, ಫಸ್ಟ್ ಚಾನಲ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಮ್, ವಿಡಿಯೋಸ್, ಪ್ಲೇಲಿಸ್ಟ್, ಶಾರ್ಟ್ ಅಂತ ಇದೆಯಲ್ಲ ಅಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿದರೆ ನೀವು ಇಲ್ಲಿ ಆಲ್ರೆಡಿ ಎಲ್ಲ ವಿಡಿಯೋಗಳು ಮಾಡಿಡಲಾಗಿದೆ. 2025ಗೆ ಸಂಬಂಧಪಟ್ಟಂತೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರುತ್ತೆ ಆಯಿತಾ. ಮತ್ತು ಮುಂದಿನ ದಿನಗಳಲ್ಲಿ ಡಿಸೆಂಬರ್ನಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ಪ್ರಕಟಣೆ ಮಾಡ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು. ಆವಾಗ ನೀಲಿನಕ್ಷೆ ಪ್ರಕಾರ ಯಾವುದು ಕ್ವಶನ್ಸ್ಗಳು ಇಂಪಾರ್ಟೆಂಟು, ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವಶನ್ಸ್ ಬರಬೇಕು 2025ನಲ್ಲಿ. ಆ ರೀತಿ ಕ್ಲಾಸಸ್ಗಳು ಮಾಡ್ತಾ ಇರ್ತೀನಿ. ಆ ರೀತಿ ಡಿಸ್ಕಷನ್ ಮಾಡೋಣ ಮುಂದಿನ ದಿನಗಳಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇವಾಗ 2025ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಹೊಸದಾಗಿ ನನ್ನ ವಿಡಿಯೋಗಳು ನೋಡ್ತಾ ಇದ್ದಾರೆ ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ. ಸೊ ಥ್ಯಾಂಕ್ ಯು ಸೊ ಮಚ್.